ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ದ್ವಾದಶಿ, ಕೃಷ್ಣ ಪಕ್ಷದ ದ್ವಾದಶಿ, ಮಂಗಳವಾರ 14/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ದ್ವಾದಶಿ, ರಾತ್ರಿ 8 ಗಂಟೆ 59 ನಿಮಿಷದವರೆಗೂ, ನಕ್ಷತ್ರ ಬಂದು ಶತಭಿಷ, ಹಗಲು 1 ಗಂಟೆ 5 ನಿಮಿಷದವರೆಗೂ, ಯೋಗ ಬಂದು ಶುಕ್ಲ, ಕರ್ಣ ಬಂದು ಕೌಲವ. ಇನ್ನು ರಾಹುಕಾಲ ಬಂದು 3ರಿಂದ 4:30, ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಗಂಡ ಬಂದು 9ರಿಂದ 10:30, ಅಮೃತ ಗಡಿಗಳು ಇವತ್ತು 12ರಿಂದ 1:30 ಇರ್ತಕ್ಕಂಥದ್ದು. ಇನ್ನು ದಿನದ ವಿಶೇಷಕ್ಕೆ ಬಂದಾಗ ಇವತ್ತು ಯುಗಾದಿ ಹಬ್ಬ. ಇವತ್ತು ಸೌರಮಾನ ಯುಗಾದಿ ಅಂದರೆ ಚಾಂದ್ರಮಾನ ಯುಗಾದಿ ಅಂದರೆ ಚಂದ್ರನ ಚಲನೆ ಮೇಲೆ ಆಗ್ತಕ್ಕಂಥದ್ದು. ಸೌರಮಾನ ಅಂದರೆ ಸೂರ್ಯನ ಮೇಷಂ, ವೃಷಭಂ, ಮಿಥುನಂ, ಕಟಕಂ ಮಾಸಗಳ ಲೆಕ್ಕ ಹಾಕೊಂಡು ಮಾಡ್ತಕ್ಕಂಥದ್ದು ಈ ಒಂದು ಸೌರಮಾನ ಯುಗಾದಿ ಆಗಿರ್ತಕ್ಕಂಥದ್ದು. ಈ ದಿನ ಸೂರ್ಯನು ಪಕ್ಷಾಂತರ ಮಾಡ್ತಾನೆ, ಅಂದರೆ ಸೂರ್ಯನು ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದ 12 ರಾಶಿಗಳವರೆಗೂ ಸಹ ಅವರ ಜಾತಕದಲ್ಲಿ, ದಿನ ಭವಿಷ್ಯದಲ್ಲಿ, ಎಲ್ಲ ವಿಷಯಗಳಲ್ಲಿ, ಆದಾಯಗಳಲ್ಲಿ, ವ್ಯಯಗಳಲ್ಲಿ, ವ್ಯವಹಾರಗಳೆಲ್ಲದರಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಈ ಒಂದು 12 ರಾಶಿಗಳಲ್ಲಿ ಮಿಥುನ, ಕನ್ಯಾ, ಅದೇ ರೀತಿಯಾಗಿ ಮಕರ, ಕುಂಭ ರಾಶಿಗಳಿಗೆ ಈ ಸೂರ್ಯನ ಚಲನೆ ಮೇಷರಾಶಿಗಳಿರ್ತಕ್ಕಂಥದ್ದು ಭಾಳ ಶುಭಕರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಉಳಿದವ್ರಿಗೆಲ್ಲ ಸಾಮಾನ್ಯ ಫಲಗಳಿರ್ತಕ್ಕಂಥದ್ದು. ಇನ್ನು ಮೇಷರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ, ಸ್ನೇಹಿತರ ಭೇಟಿ, ಮಾವು ಹಲಸು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ದಿನ ಈ ಚೀನಿವಾರರು, ಕಮ್ಮಾರರು, ನೇಕಾರರು ಅವರು ಒಳ್ಳೆ ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥ ದಿನ. ಸೂರ್ಯ ಭಗವಾನನನ್ನು ಸ್ಮರಿಸಿ, ಯಾಕಂದರೆ ಇವತ್ತು ಸೂರ್ಯನ ಚಲನೆ ಇರ್ತಕ್ಕಂಥ ದಿನ. ಆದ್ದರಿಂದ ನೀವು ಸೂರ್ಯ ಭಗವಾನ್ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಅದೃಷ್ಟ ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿ ನಾವು ಮುಂದಕ್ಕೆ ಬಂದು ವೃಷಭ ರಾಶಿಗೆ ಬಂದಾಗ ಉತ್ತಮ ಹಣಕಾಸು ಒಳಹರಿವು, ಕಾರ್ಯ ಪ್ರಗತಿ, ಆರೋಗ್ಯ ಸ್ಥಿರ, ರೇಷ್ಮೆ, ಅಣಬೆ, ತಂಬಾಕು, ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಸೂರ್ಯನು ಒಳ್ಳೆಯ ಸಹಕಾರಿಯಾಗಿರ್ತಕ್ಕಂಥವನು. ಈ ಮೇಷಮಾಸದಲ್ಲಿ ರವಿಯಿಂದ ಅವರಿಗೆ ಶುಭ ಫಲಗಳು ಸಿಗ್ತಕ್ಕಂಥದ್ದು. ಈ ಆಭರಣ ವ್ಯಾಪಾರಗಳಿಗೆ ಶುಭ ಇರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಗೆ ಶುಭ ಸಿದ್ಧಿ ಇರ್ತಕ್ಕಂಥದ್ದು. ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಬೆಳೆದಿರ್ತಕ್ಕಂಥ ರೈತರಿಗೆ ಬೆಲೆಯಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಹೋಟೆಲ್ಲು, ಕಾಂಡಿಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಈ ದಿನ ನವಗ್ರಹಗಳನ್ನು ಧ್ಯಾನಿಸಿ, ನವಗ್ರಹಗಳ ಪೂಜೆ ಮಾಡಿ. 4 ಅದೃಷ್ಟ ಸಂಖ್ಯೆ, ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಕುಸಿತ, ವ್ಯಾಪಾರದಲ್ಲಿ ಮಂದ ಪ್ರಗತಿ, ಕೃಷಿಯಲ್ಲಿ ಹಿನ್ನಡೆ, ಜೇನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯದಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಅಂಗಡಿ ಇಟ್ಟಿರ್ತಕ್ಕಂಥವ್ರಿಗೆ, ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆದಿತ್ಯ ಹೃದಯವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಪ್ರಯತ್ನ ಮಾಡಿ. ಇದು ಶುಭಕರವಾಗಿರ್ತಕ್ಕಂಥ ದಿನ. ಗುಡಿ ಕೈಗಾರಿಕೆಯಲ್ಲಿ ಶುಭ, ಸಹೋದ್ಯೋಗಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹತ್ತಿ ಬೆಳೆಗಾರ ಇರ್ತಾರೆ ನೋಡಿ, ಅವರಿಗೆ ವಿಶೇಷವಾದ ಕಾರ್ಯಸೂಚಿ ಸಿಗ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ರೆಡಿಮೇಡ್ ಗಾರ್ಮೆಂಟ್ಸ್, ರೆಡಿಮೇಡ್ ಮೆಟೀರಿಯಲ್ಸ್ ಯಾವುದಿರ್ತಕ್ಕಂಥದ್ದು ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅದು ಕನ್ಯಾ ರಾಶಿ ನೋಡಿ. ಕನ್ಯಾ ರಾಶಿಯು ಈ ಮೇಷರಾಶಿ ಸೂರ್ಯನ ಬಂದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ಸಮಯ. ಇವರಿಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು, ಕಲ್ಲಂಗಡಿ, ಸೌತೆ ಇವತ್ತು ಮಾತ್ರ ಅದು. ಕರಬೂಜ, ಬೂದು, ಗುಂಬಳ, ಸಿಗುಂಬಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಬೆಳೆಗಾರರಿಗೆ, ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೂವನ್ನು ತರಕಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕನ್ಯಾ ರಾಶಿಯವರು ಸೂರ್ಯ ಭಗವಾನನನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲದೆ ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮೇಲನ ಶುಭ ಸುದ್ದಿ. ದ್ರಾಕ್ಷಿ, ದಾಳಿಂಬೆ ಬೆಳೆಗಾರರಿಗೆ ಅವರ ಕಾರ್ಯ ಪ್ರಗತಿ, ಅವರ ವ್ಯವಸಾಯದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಕೇಸರಿ ಅದೃಷ್ಟ ಬಣ್ಣ. ಆತ್ಮೀಯರಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ,
ಖರ್ಚು ವೆಚ್ಚಗಳ ಮೇಲೆ ಹಿಡಿತಾ ಈ ತೆಂಗು, ಅಡಿಕೆ, ಬಾಳೆಹಣ್ಣು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಜಾನುವಾರು ವ್ಯಾಪಾರಿಗಳು, ದಲ್ಲಾಳಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು, ಲಾಭ ಇರ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬರೋಣ. ಧನುಸು ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ. ನೋಡಿ, ಧನುಸು ರಾಶಿಯವರಿಗೆ ಒಳ್ಳೆ ಈ ದಿನ ಅಷ್ಟು ಉತ್ತಮವಾಗಿರೋದಿಲ್ಲ. ಎಲ್ಲ ಕಡೆ ಬ್ಯಾಕ್ಲಾಗ್ ಆಗ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ವ್ಯಾಪಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಹಣಕಾಸು ಅರಿವು ಇಲ್ಲದೆ ಇರ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಈ ಹೈನುಗಾರಿಕೆ ಮಾಡ್ತಕ್ಕಂಥ ಶುಭಕಾದ ದಿನ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನವಗ್ರಹ ಜಪ ಮಾಡಿ ನೀವು. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಯವರಿಗೆ ರವಿ ಉತ್ತಮನಾಗಿರ್ತಕ್ಕಂಥ ಫಲ ಕೊಡ್ತಾನೆ. ಈ ಒಂದು ತಿಂಗಳ ಕಾಲ ಪಕ್ಷಾಂತರ ಹೋಗೋವರೆಗೂ ನಿಮಗೆ ಶುಭಕರವಾಗಿರ್ತಕ್ಕಂಥದ್ದು. ಉತ್ತಮ ಆರ್ಥಿಕ ಪರಿಸ್ಥಿತಿ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ಈ ಸಾಂಬಾರು ದಿನಸು, ಗೋಡಂಬಿ, ಬಾದಾಮಿ ಬೆಳೀತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ಇದನ್ನು. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ, ಕುಂಭರಾಶಿಗೂ ಸಹ ಈ ರವಿಯ ಚಲನೆ ಒಳ್ಳೇದು ಮಾಡ್ತಕ್ಕಂಥದ್ದು. 1 ತಿಂಗಳ ಕಾಲ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ. ರಾಗಿ, ಭತ್ತ, ಕಬ್ಬು ಬೆಳೀತಕ್ಕಂಥವ್ರಿಗೆ ನೀರಾವರಿಯಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೋಟೆಲ್ ಸಿಟ್ಟಿರೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ದಿನ. ಹನುಮನ್ ನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡೆಯದಾಗಿ ಧನವ್ಯಯ, ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ಹೂವು, ಹಣ್ಣು, ತರಕಾರಿ, ಪೂಜಾ ದ್ರವ್ಯಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ನೀವು ಈ ದಿನ ಯಾರು ಪೂಜಾ ದ್ರವ್ಯಗಳನ್ನು ಮಾರ್ತಾರೆ, ಯಾರು ಹೋಮ ದ್ರವ್ಯಗಳನ್ನು ಮಾರ್ತಾರೆ ಅಂತ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಆದಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಸೂರ್ಯನ ಚಲನೆ, ಸೂರ್ಯನು ಮೇಷರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಹಲವು ರಾಶಿಗಳಿಗೆ ಶುಭ, ಕೆಲವರಿಗೆ ಮಧ್ಯಮ ಫಲ, ಕೆಲವರಿಗೆ ಅಧಮ ಫಲ ಸಿಗ್ತಕ್ಕಂಥದ್ದು. ಯಾವುದೇ ಆಗಲಿ ಇದು 1 ತಿಂಗಳು ಆಮೇಲೆ ವೃಷಭ ರಾಶಿಗೆ ಹೋಗ್ತಾನೆ. ಆ ಫಲಗಳೆಲ್ಲ ಚೇಂಜ್ ಆಗ್ತಕ್ಕಂಥದ್ದು. ಅದರ ಬಗ್ಗೆ ಯಾರು ಚಿಂತೆ ಮಾಡಬೇಕಾಗಿಲ್ಲ ಅಂತ ತಮ್ಮಲ್ಲಿ ವಿವರಿಸ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದೆ. ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೀವಿ. ಆದಮೇಲೆ ಜೈ ಶ್ರೀರಾಮ್.